ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋವನ್ನ ಮಾಡ್ತಾ ಇರುವಂತ ಉದ್ದೇಶ ಏನು ಅಂತಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಕೆಇಎಯ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರು ತಮ್ಮ ಒಂದು ಕೆಇಎ ವಿಕಾಸನ ಯೂಟ್ಯೂಬ್ ಚಾನಲಿನಲ್ಲಿ ಬೆಳಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ರು. ಸೊ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಕೆಇಎ ರಿಸಲ್ಟ್ ಏನಿದೆ ಅಕಾರ್ಡಿಂಗ್ ಟು ದ ಶೆಡ್ಯೂಲ್ ಏನು ಕೆಇಎ ವೆಬ್ಸೈಟ್ ಅಲ್ಲಿ ಇದೆ, ಅಕಾರ್ಡಿಂಗ್ ಟು ದ ಶೆಡ್ಯೂಲ್ 2ನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ. 1ನೇ ತಾರೀಕು ಒಂದು ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಅದಾದ್ಮೇಲೆ ಅದೇನು ಬಹಳಷ್ಟು ಚೇಂಜಸ್ ಆಗೋದಿಲ್ಲ. ಸೊ 2ನೇ ತಾರೀಕು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ, ಮತ್ತೆ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ 4ರಿಂದ 7ನೇ ತಾರೀಕು ತನಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋವನ್ನ ಮಾಡ್ತಾ ಇರುವಂತದ್ದು. ಸೊ ಕೆಇ ಅವರಿಗೆ ಕೆಲವೊಂದಷ್ಟು ರಿಕ್ವೆಸ್ಟ್ ಗಳನ್ನ ಮಾಡ್ಕೊಳ್ತಾ ಇದೀವಿ, ಮತ್ತೆ ಕೆಇ ಅವರು ಯಾಕೆ MCC-ಕ್ಕಿಂತ ಮುಂಚೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆನೂ ಕೂಡ ನಾನು ಕೆಲವೊಂದು ನನ್ನ ಕಡೆಯ ಒಂದು ಅಭಿಪ್ರಾಯಗಳನ್ನ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ರೈಟ್. ಸೊ ಕೆಇಎ ರಿಸಲ್ಟ್ ವಿಲ್ ಬಿ ಆನ್ August 2nd. ಅಂದ್ರೆ MCC-ಕ್ಕಿಂತ ಮುಂಚೆ ಕೆಇಎ ರಿಸಲ್ಟ್ ಹಾಗಾದ್ರೆ ಬರುತ್ತಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬರುತ್ತೆ. ನೀವೆಲ್ಲ ಹೇಳ್ಬೋದು, ಸರ್ MCC-ಕ್ಕಿಂತ ಮುಂಚೆ ಹೆಂಗ್ ಕೊಡ್ತಾರೆ ಇವರು? MCC-ಕ್ಕಿಂತ ಮುಂಚೆ ಕೊಡೋದಕ್ಕೆ ಕಾರಣಗಳಿವೆ. MCC ಅವರು ಎಕ್ಸ್ಟೆಂಡ್ ಮಾಡಿರೋದಕ್ಕೆ ಕೆಇ ಅವರು ಮಾಡ್ಲೇಬೇಕು ಅಂತ ಏನಿಲ್ಲ. ಬಟ್ ಮೊನ್ನೆ ನಾನು ವಿಡಿಯೋದಲ್ಲಿ ಹೇಳಿದೆ ಮಾಡಬಹುದಾದಂತ ಸಾಧ್ಯತೆ ಇದೆ ಅಂತ ಹೇಳಿ. ಬಟ್ ನಿನ್ನೆ ಆ ಒಂದು ವಿಡಿಯೋ ನೋಡಿದ ಮೇಲೆ ಅನ್ನಿಸ್ತು ಅವರಿಗೂ ಕೂಡ ಪ್ರೆಷರ್ ಇದೆ, ಬೇರೆ ಬೇರೆ ಕೋರ್ಸಸ್ ಗಳಿಗೆ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇರೋದಕ್ಕೆ. ನೋಡಿ, MCC ಅವರು ಓನ್ಲಿ ಮೆಡಿಕಲ್ ಮಾಡ್ತಾರೆ, ಡೆಂಟಲ್ ಮಾಡ್ತಾರೆ, ಆದ್ರೆ ಕೆಇ ಅವರು ಇಂಜಿನಿಯರಿಂಗು, ಫಾರ್ಮ್ ಸೈನ್ಸು, BSc ನರ್ಸಿಂಗು ಎಲ್ಲವೂ ಮಾಡೋದಕ್ಕೆ ಎಲ್ಲಾ ಕಡೆಯ ಪ್ರೆಷರ್ ಅನ್ನ ತಡ್ಕೊಳ್ಬೇಕು. ಅದು ಅಲ್ಲದೆ ನಾನು ಮೊದಲು ಕೂಡ ಹೇಳಿದ್ದೆ, MCC-ಯ ಫಸ್ಟ್ ರೌಂಡ್ ರಿಸಲ್ಟ್ ಕೆಇಎ ಫಸ್ಟ್ ರೌಂಡ್ ರಿಸಲ್ಟ್ ಮೇಲೆ ಇಫೆಕ್ಟ್ ಮಾಡೋದಿಲ್ಲ, ಬಟ್ ಕೆಇಎ ಸೆಕೆಂಡ್ ರೌಂಡ್ ರಿಸಲ್ಟ್ ಮೇಲೆ ಬಹಳ ಇಫೆಕ್ಟ್ ಮಾಡ್ತದ. ಅದಕ್ಕೆ ಮಾರ್ಕ್ ಅಲ್ಲಿ ಏನು ನಿಮ್ದು ಕಟ್ ಆಫ್ ಇತ್ತು ಅದೇ ಕಟ್ ಆಫ್ ನಿಮಗೆ ಫಸ್ಟ್ ರೌಂಡ್ ಅಲ್ಲೂ ಕಂಟಿನ್ಯೂ ಆಗ್ತದ, ಆಲ್ಮೋಸ್ಟ್ ಆಲ್ ಕಂಟಿನ್ಯೂ ಆಗ್ತದ. ಬಟ್ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಡಿಫರೆನ್ಸ್ ಗಳು ಬಹಳ ಇರ್ತದ ಅನ್ನೋದನ್ನ ವಿತ್ ಪ್ರೂಫ್ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ಇಟ್ಟುಕೊಂಡು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಪೇಷನ್ಸ್ ಇರ್ಲಿ, ಚಿಂತೆ ಮಾಡಬೇಡಿ ಅನ್ನೋದನ್ನು ಕೂಡ ಹೇಳಿದ್ದೆ. ನೀವೇನಾದ್ರೂ ನನ್ನನ್ನು ಯಾವಾಗ್ಲೂ ಫಾಲೋ ಮಾಡ್ತಾ ಇದ್ರೆ ನನ್ನ ಎಲ್ಲಾ ವಿಡಿಯೋದಲ್ಲಿ ನಾ ಏನು ಹೇಳಿದ್ದೀನಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಇರ್ತದೆ. ಹೌದಾ? ಸೊ ಈಗ ನಾನು ಹೇಳೋದಕ್ಕೆ ಹೊರಟಿರೋದು, MCC-ಗಿಂತ ಮುಂಚೆ ಕೆಇಎ ರಿಸಲ್ಟ್ ಬಂದ್ರೆ ಪ್ರಾಬ್ಲಮ್ ಏನು? ರಿಸಲ್ಟ್ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಾವು ಕೆಇಎ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಅಡ್ಮಿಷನ್ನಿಗೆ ಇರುವಂತಹ ಶೆಡ್ಯೂಲ್ ಅನ್ನ ನೀವು ಎಕ್ಸ್ಟೆಂಡ್ ಮಾಡಿ. ಅಂದ್ರೆ MCC ಅವ್ರು ಏನ್ ಶೆಡ್ಯೂಲ್ ಕೊಟ್ಟಿದ್ದಾರೆ ಅದಕ್ಕಿಂತ 1-2 ದಿವಸ ಜಾಸ್ತಿ ಕೆಇ ಅವರು ಕೊಟ್ರೆ ಮಾತ್ರ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ನನಗನ್ಸೋ ಪ್ರಕಾರ 99.9% ನಾನು ಹೇಳದೇ ಇದ್ರು ಕೂಡ ಅವ್ರು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೇ ಮಾಡ್ತಾರೆ ಕೆಇ ಅವರು. ಬಟ್ ಕೆಲವೊಂದಷ್ಟು ಪ್ರಾಬ್ಲಮ್ಗಳು ಇರ್ತದ, ಯಾಕಂದ್ರೆ ದೊಡ್ಡ ಸಂಸಾರ ಅಲ್ವಾ, ದೊಡ್ಡ ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇದ್ದೇ ಇರ್ತದ ಕೆಇ ಅವರಲ್ಲಿ. ಸೊ ಬಹಳಷ್ಟು ರಿಕ್ರೂಟ್ಮೆಂಟ್ ಗಳನ್ನ, ಎಕ್ಸಾಮ್ಗಳನ್ನ ಮಾಡೋದ್ರಿಂದ ಅವರ ಸಾಫ್ಟ್ವೇರ್ ತಡ್ಕೊಳ್ಳೋದಿಲ್ಲ ಪ್ರೆಷರ್ ಅನ್ನ. ಸಾಫ್ಟ್ವೇರ್ ಇದೊಂದೇ ಬಹಳ ಇಶ್ಯೂ ಈ ವರ್ಷ ಇರೋದು ಬಿಟ್ರೆ ಬೇರೆ ಯಾವ ರೀತಿಯಿಂದನೂ ಇಶ್ಯೂ ಏನಿಲ್ಲ. ಆದ್ರೆ ನಮ್ಮ ಕೆಇಎ ಡೈರೆಕ್ಟರ್ ಅವರು ಸ್ವಲ್ಪ ಫಾಸ್ಟ್ ಆಗಿರೋದಕ್ಕೆ MCC ಅವರಿಗೆ ವೇಟ್ ಮಾಡ್ತಾ ಇಲ್ಲ, ರಿಸಲ್ಟ್ ಅನ್ನ ಫಸ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ರೀಸನ್ಗಳು ಏನ್ ಇರಬಹುದು ಅನ್ನೋದನ್ನು ನನ್ನ ಕಡೆಯಿಂದ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಷ್ಟೇ. ಅದಕ್ಕಿಂತ ಮುಂಚೆ ನೋಡ್ಬೇಡ ಅಂತ MCC ಅವ್ರ ಶೆಡ್ಯೂಲ್ ಏನಾಯ್ತು, MCC ಅವ್ರದ್ದು ಏನಾಯ್ತು ಅಂದ್ರೆ 28th ವರೆಗೆ ಟೈಮ್ ಕೊಟ್ಟಿದ್ರು. ಬಟ್ NRIದು ಮೊನ್ನೆ ಬಿಟ್ರು, ಮತ್ತೆ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಸೀಟ್ಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ 31ರವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಲ್ವಾ. 31ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ರಿಸಲ್ಟ್ ಏನಿದೆ, MCC ರಿಸಲ್ಟ್ ಏನಿದೆ 3 to 4th ಆಗಸ್ಟ್ ಬರ್ತದ. ರಿಪೋರ್ಟಿಂಗ್ ಏನವರು 4th to 8th ಆಗಸ್ಟ್ ಟೈಮ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ 1-2 ದಿವಸ ಎಕ್ಸ್ಟೆಂಡ್ ಮಾಡಬಹುದು, ಇಲ್ಲ ಅಂತ ಏನಿಲ್ಲ. ಆದ್ರೆ 4th to 8th ಆಗಸ್ಟ್ ಅವರು ಟೈಮ್ ಅನ್ನು ಕೊಟ್ಟಿರುವಂತದ್ದು. ಈಗ ಕೆಇ ಅವ್ರ ಶೆಡ್ಯೂಲ್ ಹೇಗಿದೆ ನೋಡಿ, ಕೆಇ ಅವ್ರ ಶೆಡ್ಯೂಲ್ ಹೇಗಿದೆ ಅಂದ್ರೆ 2nd ಆಗಸ್ಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಚಾಯ್ಸ್ ಎಂಟ್ರಿಗೆ 4th to 7th ಆಗಸ್ಟ್ ಟೈಮ್ ಕೊಡ್ತಾರೆ. ಇದನ್ನೇ ಅವ್ರು ಎಕ್ಸ್ಟೆಂಡ್ ಮಾಡ್ತಾರೆ, ಮಾಡ್ಲೇಬೇಕು ಅನ್ನೋದು ನಮ್ಮದೊಂದು ರಿಕ್ವೆಸ್ಟ್ ಕೆಇ ಅವರ ಕಡೆ. ಯಾಕೆ ಅಂತ ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಮಾತ್ರ MCC-ಯಲ್ಲಿ ಯಾರು ಅಡ್ಮಿಷನ್ ತಗೊಳ್ತಾರೆ, ಕೆಇಎಗೆ ಬಂದ್ಬಿಟ್ಟು ತಮ್ಮ ಒಂದು ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡ್ತಾರೆ. ಅದರ ಜೊತೆಗೆ ಕೆಇಎ ಸೀಟ್ ಅನ್ನ ಬಿಟ್ಕೊಡ್ತಾರೆ. ಸೊ ದಟ್ ಆ ಬಿಟ್ಕೊಟ್ಟಿರುವಂತಹ ಸೀಟ್ಗಳು ಕೆಇಎ ಸೆಕೆಂಡ್ ರೌಂಡಿಗೆ ಬಂದ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಇವ್ರು ಏನಾದ್ರೂ 8th ಆಗಸ್ಟ್ ಕೊಟ್ರೆ ಕೆಇ ಅವರು ಅಟ್ಲೀಸ್ಟ್ 10th ಆಗಸ್ಟ್ ವರೆಗೆ ಟೈಮ್ ಅನ್ನ ಕೊಡಬೇಕು. ಇದು ನನ್ನ ಒಂದು ಅಭಿಪ್ರಾಯ, ನನ್ನ ಒಂದು ಸ್ಟ್ರಾಂಗ್ ರಿಕ್ವೆಸ್ಟ್ ಟು ಕೆಇಎ.
ಯಾಕಂದ್ರೆ ಕೊಟ್ಟೆ ಕೊಡ್ತಾರೆ ನನ್ಗೆ ಗೊತ್ತು, ಬಟ್ ಆದ್ರೂ ಕೂಡ ನಿಮ್ಮ ಪರವಾಗಿ ನಾನು ಕೆ ಇ ಅವ್ರಿಗೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಹೀಗ್ ಮಾಡೋದ್ರಿಂದ ಎಂ ಸಿ ಸಿ ಅಲ್ಲಿ ಸೀಟ್ ಸಿಕ್ಕಂತಹ ಟಾಪರ್ಸ್ಗಳು ಖುಷಿಯಿಂದ ಕೆ ಇ ಸೀಟ್ ಅನ್ನ ಬಿಟ್ಕೊಡ್ತಾರೆ. ಅದೇ ಖುಷಿಯಿಂದ ಅವರ ಕೆಳಗಿರುವಂತ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸೀಟು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ರೈಟ್. ಸೊ ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಅವ್ರು ಹೇಳಿರುವಂತದ್ದು, ಬಿ ಎ ಎಂ ಎಸ್ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಸೆಕೆಂಡ್ ರೌಂಡಿಗೆ ಇದನ್ನ ಆಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಕೆ ಇ ಅವರ ತಪ್ಪಿಲ್ಲ. ಯಾಕಂತಂದ್ರೆ ಕೆ ಇ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಬಟ್ ನಮ್ಮ ಏನು ಆಯುಷ್ ಇಲಾಖೆ ಅನ್ನೋದೇನಿದೆ ಅದಕ್ಕೆ ಸೆಂಟ್ರಲ್ ಈಗ ಎನ್ ಎಂ ಸಿ ಇರೋ ಹಾಗೆ ಆಯುಷ್ ಕೌನ್ಸಿಲಿಂಗ್ ಏನು ಮಾಡ್ತಾರೆ. ಸೊ ಆಯುಷ್ದವರು ಇನ್ನೂ ಪರ್ಮಿಷನ್ ಕೊಡದೇ ಇರುವಂತ ಕಾರಣದಿಂದ ನಮ್ಮ ಆಯುಷ್ ಕಮಿಟಿ ಏನಿದೆ, ನಮ್ಮ ಕರ್ನಾಟಕದ ಆಯುಷ್ ಕಮಿಟಿ ಏನಿದೆ, ಅವರಿಗೆ ಬಿ ಎ ಎಂ ಎಸ್ ಸಂಬಂಧಪಟ್ಟ ಹಾಗೆ ಸೀಟ್ ಮೆಟ್ರಿಕ್ಸ್ ಅನ್ನ ಕೆ ಇ ಅವರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆಲ್ಲ ಗೊತ್ತಿದ್ರೆ, ನೀವು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ, ಬಟ್ ನಿಮಗೆಲ್ಲ ಗೊತ್ತಿದ್ರೆ ಲಾಸ್ಟ್ 2 ವರ್ಷದ ಹಿಂದೆ 2 years ಬ್ಯಾಕ್ ಏನಿದೆ ಏನಾಗ್ತಿತ್ತು ಅಂತ ಅಂದ್ರೆ, ಎಲ್ಲಾ ಕೆ ಇ ಎ ಕೌನ್ಸಿಲಿಂಗ್ ಮುಗಿದ ಮೇಲೆ ಆಯುಷ್ ಕೌನ್ಸಿಲಿಂಗ್ ನಡೀತಿತ್ತು. ಸೊ ಇದರಿಂದ ಏನು ಲಾಸ್ ಇಲ್ಲ. ಆದ್ರೆ ಬಿ ಎ ಎಂ ಎಸ್ ಸಿ ಸರ್ ಒಂದೇ ರೌಂಡ್ ಇರ್ತದ ಅಂತ ಕೇಳೋದಕ್ಕೆ ಹೋಗ್ಬೇಡಿ. ಬಿ ಎ ಎಂ ಎಸ್ ಸಿಗೂ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಇರ್ತದ. ಸೊ ಡೋಂಟ್ ವರಿ. ಬಟ್ ಅವರಿಗೆ ನಿಮಗೆ ಬಿ ಎ ಎಂ ಎಸ್ ದವರಿಗೆ ಮಾರ್ಕ್ ಅಲಾಟ್ಮೆಂಟ್ ಒಂದು ಮಾಡದೇ ಇರಬಹುದು ಅಷ್ಟೇ. ಆದ್ರೆ ನ್ಯಾಯ ಸಿಗಬೇಕು ನಿಮಗೆ. ನನಗೂ ಗೊತ್ತು, ನಾನು ನಿಮ್ಮ ಪರವಾಗಿದ್ದೀನಿ. ಬಿ ಎ ಎಂ ಎಸ್ ಕೂಡ ಮಾರ್ಕ್ ಅಲಾಟ್ಮೆಂಟ್ ಮಾಡಿ ಅಂತಾನೆ ಹೇಳ್ಬೋದು. ಆದ್ರೆ ಕೆ ಇ ಅವರಲ್ಲೂ ಕೆಲವೊಂದಷ್ಟು ನ್ಯೂನ್ಯತೆಗಳಿವೆ. ಅಂದ್ರೆ ಪಾಪ ಅವರಿಗೂ ತಮ್ಮ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ರೈಟ್. ಸೊ ನಿನ್ನೆ ನಾನು ಮೊನ್ನೆ ಒಂದು ವಿಡಿಯೋ ಎಂ ಸಿ ಸಿ ಅವರ ರಿಜಿಸ್ಟ್ರೇಷನ್ ಎಕ್ಸ್ಟೆಂಡ್ ಆದಾಗ ಒಂದು ವಿಡಿಯೋ ಹೇಳಿದ್ದೆ, ಕೆ ಇ ಎ ರಿಸಲ್ಟ್ ಸ್ವಲ್ಪ ಲೇಟ್ ಆಗ್ಬೋದು ಅಂತ. ಬಟ್ ಅದರಲ್ಲೂ ಕೂಡ ಹೇಳಿದ್ದೆ, ಎಂ ಸಿ ಸಿ ಅವರ ರಿಸಲ್ಟ್ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಏನಿದೆ ಕರ್ನಾಟಕದ್ದು ಕೆ ಇ ಎದು ಮೊನ್ನೆ ಆಗಿರುವಂತದ್ದು, ಅದಕ್ಕೂ ಮತ್ತೆ ಫಸ್ಟ್ ರೌಂಡಿಗೂ ಬಹಳ ಡಿಫ್ರೆನ್ಸ್ ಇರೋದಿಲ್ಲ. ಓಕೆ. ಸೊ ಎಂ ಸಿ ಸಿ ಅವರು ಮೊದಲು ರಿಸಲ್ಟ್ ಅನೌನ್ಸ್ ಮಾಡ್ಲಿ, ಆಮೇಲೆ ಮಾಡ್ಲಿ, ಫಸ್ಟ್ ರೌಂಡ್ ಅಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ನಿನ್ನೆ ಕೆ ಇ ಎ ಡೈರೆಕ್ಟರ್ ಅವರು ಹೇಳಬೇಕಾದ್ರೆ ಒಂದು ಪಾಯಿಂಟ್ ಅನ್ನ ಹೇಳಿದ್ರು, ಅದಕ್ಕೆ ನನ್ನ ಸಹಮತ ಇಲ್ಲ. ಏನು ಅಂತ ಅಂದ್ರೆ, ಫಸ್ಟ್ ಮತ್ತೆ ಸೆಕೆಂಡ್ ರೌಂಡಿಗೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ. ಅದು ಕೂಡ ನಿಮಗೆ ನಾನು ಟೈಮ್ ಅನ್ನು ಕೂಡ ಹೇಳ್ತೀನಿ. 3 ನಿಮಿಷ 20 ಸೆಕೆಂಡಿನಿಂದ 3 ನಿಮಿಷ 40 ಸೆಕೆಂಡ್ ವರೆಗೆ ನೀವು ವಿಡಿಯೋವನ್ನ ನೋಡಿ. ಓಕೆ. ಡೈರೆಕ್ಟರ್ ಅವರು ತಮ್ಮ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ, ನಾವು ಮೊದಲು ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಎಂ ಸಿ ಸಿ ಗಿಂತ ಅಂತ ಹೇಳ್ತಾರೆ. ಬಟ್ ಇದು ಕಂಪ್ಲೀಟ್ಲಿ ನನ್ನ ಕಡೆಯಿಂದ ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ, ರಿಸಲ್ಟ್ ಅನೌನ್ಸ್ ಆಗ್ಲಿ, ಆದ್ರೆ ರಿಸಲ್ಟ್ ಆದ್ಮ್ಯಾಗಿನ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ಗೆ ಟೈಮ್ ಕೊಡ್ಲೇಬೇಕು. ಅದರಲ್ಲೂ ಸೆಕೆಂಡ್ ರೌಂಡ್ ರಿಸಲ್ಟ್ ಏನಿದೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ನಮ್ಮ ಕೆ ಇ ವಿದ್ಯಾರ್ಥಿಗೆ. ಅದಕ್ಕೆ ಸೆಕೆಂಡ್ ರೌಂಡ್ ಎಂ ಸಿ ಸಿ ರಿಸಲ್ಟ್ ಆದ್ಮೇಲೆನೆ ಕೆ ಇ ಅವರು ರಿಸಲ್ಟ್ ಅನ್ನ ಕೊಡಬೇಕು. ಅದು ನಮ್ಮ ಅಭಿಪ್ರಾಯ ಮತ್ತೆ ನಮ್ಮ ದೊಡ್ಡ ರಿಕ್ವೆಸ್ಟ್. ಸೊ ಅವ್ರು ಹೇಳಿರೋ ಹಾಗೆ ಏನೋ ಬಾಯಿ ತಪ್ಪಿನಿಂದ ಹೇಳಿರ್ಬೋದು, ಅಥವಾ ಅವರ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ ನನಗೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಸೊ ತಮ್ಮ ಒಂದು ವಿಡಿಯೋದಲ್ಲಿ 3:20ರಿಂದ 3:40 ನಿಮಿಷ ನೀವು ನೋಡಿದ್ರೆ, 3 ನಿಮಿಷ 40 ಸೆಕೆಂಡ್ ವರೆಗೆ ನೋಡಿದ್ರೆ ಅರ್ಥ ಆಗ್ತದ. ಬಟ್ ಅದು ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ರಾಂಗ್ ಏನೋದನ್ನ ಮುಂದೆ ಹೇಳ್ತೀನಿ. ಬಟ್ ಈ ರೀತಿಯಾಗಿ ಅವರು ಲಾಸ್ಟ್ ಇಯರ್ ಏನು ಮಾಡಿರ್ಲಿಲ್ಲ. ಲಾಸ್ಟ್ ಇಯರ್ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿನೇ ಮಾಡಿದ್ರು. ಈ ವರ್ಷನು ಮಾಡ್ತಾರೆ ಅಂತ ಹೇಳಿ ಅನ್ಕೊಳ್ತೀನಿ ನಾನು. ಓಕೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಇರ್ಲಿ, ಈಗ ನೋಡೋಣಂತೆ. ಹಾಗಾದ್ರೆ ಕೆ ಇ ಅವರು ಯಾಕೆ ಎಂ ಸಿ ಸಿಕ್ಕಿಂತ ಮುಂಚೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ? ಅಂತಹ ಒಂದು ಅರ್ಜೆನ್ಸಿ ಕೆ ಇ ಅವರಿಗೆ ಯಾಕಿದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ರೀಸನ್ ಅಂದ್ರೆ, ಕೆ ಇ ಅವ್ರು ಮಾಡ್ತಿರೋದು ಕಂಬೈನ್ಡ್ ಕೌನ್ಸಿಲಿಂಗು. ಎಂ ಸಿ ಸಿ ಅವರು ಬರೀ MBBS BDS ಮಾಡ್ಬಿಡ್ತಾರೆ. ಆದ್ರೆ ಕೆ ಇ ಅವರು ಇಂಜಿನಿಯರಿಂಗ್ ಮಾಡಬೇಕು, ಫಾರ್ಮ್ ಸೈನ್ಸ್ ಮಾಡಬೇಕು, ವೆಟರ್ನರಿ ಮಾಡಬೇಕು, ಬಿ ಫಾರ್ಮಾ, ಫಾರ್ಮಾ ಡಿ, ಅದಾದ್ಮೇಲೆ BSc ನರ್ಸಿಂಗು, BHMS, BAMS. ಅದಕ್ಕಾಗಿ ಬೇರೆ 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 ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಒತ್ತಡ ಬರೋದಕ್ಕೆ, ಪ್ರೆಷರ್ ಬರೋದಕ್ಕೆ ಇವರು ಕೆ ಇ ಅವರು ತಮ್ಮ ಒಂದು ಶೆಡ್ಯೂಲ್ ಅನ್ನ ಆದಷ್ಟು ಬೇಗ ಮಾಡ್ತಾ ಇರುವಂತದ್ದು. ಹಾಗೆ ಮಾಡಿದ್ರು ಫಸ್ಟ್ ರೌಂಡಿಗೆ ಏನು ವರಿ ಮಾಡ್ಕೋಬೇಡಿ ನೀವು. ಓಕೆ. ಫಸ್ಟ್ ರೌಂಡ್ ಕೆ ಇ ಅವರು ಫಸ್ಟ್ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ರೌಂಡ್ ಯಾಕೆ ಪ್ರಾಬ್ಲಮ್ ಆಗ್ತದೆ ಮುಂದೆ ಹೇಳ್ತೀನಿ. ಎರಡನೇ ರೀಸನ್ ಏನಿದೆ, ಸೊ ಕೆ ಇ ಅವರು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿ ಬಹಳ ಡಿಪಾರ್ಟ್ಮೆಂಟ್ ಗಳಿಗೆ ಮಾಡ್ತಾ ಇರೋದಕ್ಕೆ ಮೋರ್ ಟೈಮ್ ಈಸ್ ನೀಡೆಡ್ ಫಾರ್ ದ ಅಡ್ಮಿಷನ್ ಪ್ರೊಸೆಸ್. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೂ ಚಾಯ್ಸಸ್ ಗಳನ್ನ ತಗೊಳ್ಳೋದಕ್ಕೆ ಜಾಸ್ತಿ ಸಮಯ ಬೇಕು ಅನ್ನೋದಕ್ಕೆ ಫಸ್ಟ್ ಮಾಡ್ತಾ ಇರೋದು. ಇನ್ನು ಮೂರನೇದಾಗಿ ಇಂಪಾರ್ಟೆಂಟ್ ರೀಸನ್ ಏನಂದ್ರೆ, ಪ್ರೆಷರ್ ಫ್ರಮ್ AICTE ಡೆಡ್ ಲೈನ್.
ನನಗೆ ಯಾರೋ ಒಬ್ರು ಹೇಳಿರೋ ಪ್ರಕಾರ AICTE ದವರು ಆಗಸ್ಟ್ 15ರೊಳಗಾಗಿ ತಮ್ಮ ಅವರೇ ಸರೇ ಒಂದು ವಿಡಿಯೋದಲ್ಲಿ ಹೇಳಿದಂಗಿತ್ತು, ಆಗಸ್ಟ್ 15ರ ಒಳಗಾಗಿ ತಮ್ಮ ಕೌನ್ಸಿಲಿಂಗ್ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಟ್ ಲೀಸ್ಟ್ ಮುಗಿಸ್ಬೇಕು ಅಂತ ಹೇಳಿ AICTE ಕಡೆಯಿಂದ ಇರೋದಕ್ಕೆ. ಸೊ ಅದಕ್ಕಾಗಿ ಇವರು ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾಮೆಡ್-ಕೆದವರು ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಟ್ ಲೀಸ್ಟ್ ಕಾಮೆಡ್-ಕೆದವರು ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಸ್ಲೋ ಆಗಿದ್ದಾರೆ. ಯಾಕಂದ್ರೆ KE ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಕಾಮೆಡ್-ಕೆದು ರಿಸಲ್ಟ್ ಮೊನ್ನೆ ಅನೌನ್ಸ್ ಆಗಿದೆ. ಇಲ್ಲ ಅಂದ್ರೆ KE ಅವ್ರು ಫಸ್ಟ್ ರೌಂಡ್ ಶುರುವಾಗೋದಕ್ಕಿಂತ ಮುಂಚೆ ಕಾಮೆಡ್-ಕೆದವ್ರು 3 ರೌಂಡ್ ಮುಗಿಸಿ ಕೈ ತೊಳೆದು ಕುಂತು ಬಿಡ್ತಿದ್ರು. ಆದ್ರೆ ಯಾಕೋ ಸ್ವಲ್ಪ ಲೇಟ್ ಮಾಡಿದ್ದಾರೆ. ಸೊ ಕಾಮೆಡ್-ಕೆದಿಂದನೂ ಕೂಡ ಪ್ರೆಷರ್ ಇದೆ, ನಾವು ನಿಲ್ಲೋದಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೋರಿ ಅಂತ ಅವ್ರು ಹೇಳ್ತಿರ್ಬೇಕು. ಇವೆಲ್ಲ ಕಾರಣಕ್ಕೆ ಸೊ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಆಲ್ರೆಡಿ ಹೇಳಿರೋ ಹಾಗೆ MCC ಫಸ್ಟ್ ರೌಂಡ್ ಏನಿದೆ ಅದು ದಟ್ ವಿಲ್ ನಾಟ್ ಅಫೆಕ್ಟ್ KEA ಫಸ್ಟ್ ರೌಂಡ್. ಅದು ಅಲ್ಲದೆ MCC ಅವ್ರು ಇನ್ನೊಂದು ಮಿಸ್ಟೇಕ್ ಏನ್ ಮಾಡಿದ್ದಾರೆ, ನಾನು ಹೇಳಿದಾಗೆ MCC ಅವ್ರು ತಮ್ಮ ಶೆಡ್ಯೂಲ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಬಟ್ ಸ್ಟೇಟ್ ಶೆಡ್ಯೂಲ್ ಇದೇ ರೀತಿ ಮಾಡಿ ಅಂತ ರೀಶೆಡ್ಯೂಲ್ ಕೊಟ್ಟಿಲ್ಲ. ಸ್ಟೇಟ್ದವರಿಗೆ ರೀಶೆಡ್ಯೂಲ್ ಮಾಡಿ ಕೊಡ್ಬೇಕಿತ್ತು, ಅವ್ರು ಅದನ್ನ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕೆ ತಮಗ್ ಮೊದಲು ಕೊಟ್ಟಿರುವಂತ ಶೆಡ್ಯೂಲ್ 30ರಿಂದ 6ನೇ ತಾರೀಕು ಏನ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ಮುಗಿಸ್ತೀವಿ KE ಅವರು ಅಂತ ಹೇಳ್ತಾ ಇರುವಂತದ್ದು. ಸೊ ಆ ಕಾರಣಕ್ಕೆ ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ಪ್ರಾಬ್ಲಮ್ ಇಲ್ಲ, ನೀಟ್ ವಿದ್ಯಾರ್ಥಿಗಳಿಗೆ ಲಾಸ್ ಆಗ್ತಾ ಇಲ್ಲ. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಆದ್ರೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಯೂಟ್ಯೂಬ್ ಅಲ್ಲಿ ಅವ್ರೇನು ಹೇಳಿದ್ದಾರೆ 3 ನಿಮಿಷ 20 ಸೆಕೆಂಡ್ 40 ಸೆಕೆಂಡ್ ವರೆಗೆ. ಸೊ ಬಾಯ್ ತಪ್ಪಿ ಕೂಡ ಹೇಳಿರ್ಬೋದು, ಇಲ್ಲ ಅಂತೇನಿಲ್ಲ. ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಎರಡೂ ರೌಂಡ್ ಅಲ್ಲಿ ನಾವು ಮೊದಲೇ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಏನೂ ವ್ಯತ್ಯಾಸ ಆಗಲ್ಲ. ಈ ಲೈನಿಗೆ ನನ್ನ ಕಂಪ್ಲೀಟ್ ವಿರೋಧ ಇದೆ, ಇದು ಕಂಪ್ಲೀಟ್ ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್. ಸೊ ನೆಕ್ಸ್ಟ್ ನೋಡೋಣಂತೆ, ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್ ಅಂಡ್ ಅಡ್ವಾಂಟೇಜ್ ಇಫ್ ದ KE ಅನೌನ್ಸ್ ರಿಸಲ್ಟ್ ಬಿಫೋರ್ MCC. ಫಸ್ಟ್ ರೌಂಡ್ ಅಲ್ಲಿ ಯಾವುದೂ ಅಡ್ವಾಂಟೇಜು ಇಲ್ಲ, ಡಿಸ್ಅಡ್ವಾಂಟೇಜು ಇಲ್ಲ, ಬಿಟ್ಬಿಡಿ. ಫಸ್ಟ್ ರೌಂಡ್ ನಾ ಏನು ಹೇಳೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್ ಇಂದ ಏನಿದೆ, ಈಗ ಲಾಸ್ಟ್ ಡೇಟ್ ಎಡಿಟ್ ಏನ್ ಮಾಡಿದ್ರು KE ಅವರು, KE ಅಲ್ಲಿ ಎಡಿಟ್ ಏನ್ ಮಾಡಿದ್ರು 29th ನಿನ್ನೆ ತನಕ ಕೊಟ್ಟಿದ್ರು. MCC ಅವರು ಏನ್ ಮಾಡಿದ್ದಾರೆ 31st ತನಕ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಸೊ ಈಗ KE ಅವ್ರ ರಿಸಲ್ಟ್ ಏನಿದೆ 2nd ಆಗಸ್ಟ್ ಬಂದ್ಬಿಡ್ತದೆ. ಆ ಕಾರಣಕ್ಕೆ MCC ಅವರು ಪಾರ್ಟಿಸಿಪೇಟ್ ಡೆಫಿನೆಟ್ಲಿ ನಮ್ಮ ಟಾಪರ್ಸ್ ಗಳು ಮಾಡೇ ಮಾಡ್ತಾರೆ. ಹಾಗಂತ ಹೇಳಿ KE ಅಲ್ಲಿ ತಮ್ಮ ಸೀಟ್ ಅನ್ನು ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ರ್ಯಾಂಕ್ 1 ಬಂದವನಿಗೂ ಅಲ್ಲಿ ಸೀಟ್ ಸಿಗ್ತದೋ ಇಲ್ಲೋ ಅನ್ನೋ ಒಂದು ಹೆದರಿಕೆ ಇದ್ದೇ ಇರ್ತದೆ. ಯಾಕಂದ್ರೆ 2 ವರ್ಷನೋ 3 ವರ್ಷದಿಂದ ಪ್ರಿಪರೇಷನ್ ಮಾಡ್ತಾ ಇರ್ತಾನೆ ಅಲ್ವಾ ಅವನು. ಅಟ್ ಲೀಸ್ಟ್ ಅವನಿಗೆ ಕಾನ್ಫಿಡೆನ್ಸ್ ಇದ್ರು ಅಪ್ಪ ಅಮ್ಮ ಹೇಳಿರ್ತಾರೆ ಬೇಡಪ್ಪ KE ಕ್ಯಾನ್ಸಲ್ ಮಾಡಬೇಡ, ಅದು ಇರೋ ಹಂಗಿರ್ಲಿ, ನೀ MCC ಅಲ್ಲಿ ಸೀಟ್ ಸಿಕ್ಕರೆ KE ಸೆಕೆಂಡ್ ರೌಂಡಿಗೆ ಹೋಗೋದು ಬೇಡ ಅಂತ ಹೇಳಿರ್ತಾರೆ. ಆ ಕಾರಣಕ್ಕೆ ಸೊ MCC ರಿಸಲ್ಟ್ KE ರಿಸಲ್ಟ್ ಏನು ಫಸ್ಟ್ ರೌಂಡ್ ಅಲ್ಲಿ ಇಫೆಕ್ಟ್ ಮಾಡೋದಿಲ್ಲ. ನಿಮಗೇನಂತ ಅಡ್ವಾಂಟೇಜ್ ಆಗಲಿ ಡಿಸ್ಅಡ್ವಾಂಟೇಜ್ ಆಗಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ದೇರ್ ಇಸ್ ಅ ಡಿಸ್ಅಡ್ವಾಂಟೇಜ್ ಫಾರ್ ಅವರ್ ಕಿಡ್ಸ್. ದೇರ್ ಇಸ್ ಅ ಡಿಸ್ಅಡ್ವಾಂಟೇಜ್. ಹೇಗೆ, ಯಾವಾಗ ಡಿಸ್ಅಡ್ವಾಂಟೇಜು? ಇಫ್ KEA announce result before MCC. MCCಕ್ಕಿಂತ ಮುಂಚೆ KE ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಯಾಕೆ ಡಿಸ್ಅಡ್ವಾಂಟೇಜ್ ಆಗ್ತದ ಅಂತ ಅಂದ್ರೆ, ಮೊದಲನೇದಾಗಿ ಗೊತ್ತಿರಲಿ, ಒಂದು ಪಾಯಿಂಟ್ ಹೇಳ್ತೀನಿ. ಸೊ ಯಾಕೆ ಅಂತ ಅಂದ್ರೆ ನೋಡಿ, KEA ಮಾಪಪ್ ರೌಂಡ್ ಅಂತ ಏನು ಅನೌನ್ಸ್ ಮಾಡ್ತಾರೆ KE ಅವರು, ಮಾಪಪ್ ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿರೋರು ಯಾರಿಗೂ ಅಡ್ಮಿಷನ್ ಗೆ ಅವಕಾಶ ಕೊಡೋದಿಲ್ಲ, ಮಾಪಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೊಡೋದಿಲ್ಲ. ಬಟ್ ಇಟ್ ಈಸ್ ನಾಟ್ ಇನ್ MCC ಅಲ್ಲಿ ಅಪ್ಗ್ರೇಡೇಷನ್ ಇಸ್ ಪಾಸಿಬಲ್ ಅಪ್ ಟು ಥರ್ಡ್ ರೌಂಡ್. KE ಅಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ KE ಅವರು ಫಸ್ಟ್ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಸೆಕೆಂಡ್ ರೌಂಡ್ ಇಂದು, MCC ಅವರು ಅದಾದ್ಮೇಲೆ ಆಯ್ತು ಅಂತ ಅಂದ್ರೆ MCC ಸೆಕೆಂಡ್ ರೌಂಡ್ ಆದ್ಮೇಲೆ KEA ಬಂದ್ಬಿಟ್ಟು ವಿದ್ಯಾರ್ಥಿಗಳು ಸೀಟ್ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಆ ಸೀಟು KEA ಥರ್ಡ್ ರೌಂಡಿಗೆ ಹೋಗ್ತದೆ. ಥರ್ಡ್ ರೌಂಡಿಗೆ ಹೋದಾಗ ಥರ್ಡ್ ರೌಂಡ್ ಅಲ್ಲಿ ಇಲ್ಲಿ ಅಡ್ಮಿಷನ್ ತಗೊಂಡಂತಹ ಅಥವಾ ಅಲಾಟ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾಪಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಿಡೋದಿಲ್ಲ KE ಅವರು. KE ಅವ್ರಿಗೆ ಬಿಟ್ಟಿಲ್ಲ ಅಂದಾಗ ಅಲ್ಲಿ ಏನಾದ್ರೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಉಳಿದ್ರೆ ಆ ಸೀಟು ಸಿಗದೇನೆ ಈ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ಲ, ಮೆರಿಟ್ ಪ್ರಕಾರ ಅನ್ಯಾಯ ಆಗೋದಿಲ್ವಾ? ಅದಕ್ಕಾಗಿ ನಾ ಹೇಳಿರೋದು KE ಅವ್ರು ಏನ್ ಹೇಳಿದಾರಲ್ಲ ತಮ್ಮ ಒಂದು ವಿಡಿಯೋದಲ್ಲಿ, ಸೊ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಏನು ವ್ಯತ್ಯಾಸ ಆಗಲ್ಲ ಅಂತ ಹೇಳಕ್ ಬರೋದಿಲ್ಲ, ಬಹಳಷ್ಟು ವ್ಯತ್ಯಾಸಗಳು ಆಗ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ಡಿಸ್ಅಡ್ವಾಂಟೇಜ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಫಸ್ಟ್ ರೌಂಡ್ ಅಲ್ಲಿ ಏನಿರ್ತದೆ ನೋಡಿ, ಫಸ್ಟ್ ರೌಂಡ್ ಅಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಗೊತ್ತಿರಲಿ, ಇನ್ KEA ಫಸ್ಟ್ ರೌಂಡ್ ರಿಸಲ್ಟ್ ವಿಲ್ ನಾಟ್ ಬಿ ಮಚ್ ಡಿಫರೆಂಟ್ ಫ್ರಮ್ ಮಾಕ್ ಅಲಾಟ್ಮೆಂಟ್.
ಯಾಕೆ ಅಂತ ಅಂದ್ರೆ ಶೆಡ್ಯೂಲ್ ಸ್ಟಿಲ್ ಕರ್ನಾಟಕ ಟಾಪರ್ಸ್ ಆರ್ ಇನ್ ಕೆಇಎ ಕೌನ್ಸಿಲಿಂಗ್. ಬಿಕಾಸ್ ಆಫ್ ದ ಶೆಡ್ಯೂಲ್, ಸೊ ಕೆಇಎ ಕೌನ್ಸಿಲಿಂಗ್ ಅಲ್ಲಿ ಕರ್ನಾಟಕ ಟಾಪರ್ಸ್ ಗಳು ಸ್ಟಿಲ್ ಇದ್ದಾರೆ, ಅವ್ರೇನು MCC ಹೋಗಿಲ್ಲ. ಓಕೆ, ಬಟ್ ಕೆಇ ಅವರಿಗೆ ರಿಕ್ವೆಸ್ಟ್ ಇಷ್ಟೇ, ಲಾಸ್ಟ್ ಡೇಟ್ ಫಾರ್ ದ ಅಡ್ಮಿಷನ್ ಶುಡ್ ಬಿ ಆಫ್ಟರ್ MCC ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್. ಇದು ಮಾತ್ರ ಮಾಡ್ಲೇಬೇಕು ಅವರು, ಬಹಳ ಇಂಪಾರ್ಟೆಂಟ್ ಇದು ನಮಗೆ. ಯಾಕೆ ಅಂತ ಅಂದ್ರೆ MCC ಯಲ್ಲಿ 8ನೇ ತಾರೀಕು ಕೊಟ್ರೆ ಅಲ್ಲಿ ತನಕ ಮುಗಿದ ಮೇಲೆ KE ಯಲ್ಲಿ ಅಟ್ಲೀಸ್ಟ್ 10ನೇ ತಾರೀಕು ತನಕ ಕೊಟ್ರೆ, ಸೊ ದ್ಯಾಟ್ KE ಯಲ್ಲಿ ಅವ್ರು ಅಡ್ಮಿಷನ್ ತಗೊಳ್ಳೋದಿಲ್ಲ, ಅವಾಗ ಚಾಯ್ಸ್ ಎಂಟ್ರಿ ಮಾಡೋದಿಲ್ಲ, ಅವಾಗ MCC ಯಲ್ಲೇ ತಗೊಂಡ್ ಬಿಡ್ತಾರೆ, ಅವಾಗ KE ಗೆ ನಮಗೆ ಸೀಟ್ ಉಳಿತದ ಅಂತೇಳಿ ನಾನು ಹೇಳ್ತಾ ಇರುವಂತದ್ದು. ಬಟ್ ಇದನ್ನ ಮಾತ್ರ KE ಅವ್ರು ಮಾಡ್ಲೇಬೇಕು, ಬಟ್ ನನಗನ್ಸೋ ಪ್ರಕಾರ ಮಾಡೇ ಮಾಡ್ತಾರೆ ಕೂಡ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗ್ತದ, ಸೆಕೆಂಡ್ ರೌಂಡ್ ಅಲ್ಲಿ ನೋಡಿ, ಇಫ್ KE ಅನೌನ್ಸ್ ರಿಸಲ್ಟ್ ಆಫ್ಟರ್ MCC ಸೆಕೆಂಡ್ ರೌಂಡ್ ದಟ್ ವಿಲ್ ಬಿ ಬೆಟರ್ ಅಂಡ್ ಇಫ್ ಪಾಸಿಬಲ್, ದಟ್ ವಿಲ್ ಬಿ ಬೆಟರ್. ಯಾವುದು, KE ಅವರು ರಿಸಲ್ಟ್ ಅನ್ನ MCC ಅವ್ರ ಆದ್ಮೇಲೆ ಅನೌನ್ಸ್ ಮಾಡ್ಲಿ ಸೆಕೆಂಡ್ ರೌಂಡಿಗೆ. ಓಕೆ, ಇಫ್ ಪಾಸಿಬಲ್ ಅನ್ನೋದಕ್ಕಿಂತ ಇದೇನ್ ನಾನು ಕೆಳಗಡೆ ಹೇಳ್ತಾ ಇದ್ದೀನಲ್ವಾ, ಇದನ್ನ ಲಾಸ್ಟ್ ಇಯರ್ ಮಾಡಿದ್ದಾರೆ KE ಅವರು. ಲಾಸ್ಟ್ ಇಯರ್ ದೇ ಹ್ಯಾವ್ ಡನ್ ದಿಸ್, ಈ ವರ್ಷನೂ ಮಾಡ್ಲಿ ಅಂತ ಹೇಳಿ ನನ್ನ ರಿಕ್ವೆಸ್ಟ್. ಏನ್ ಮಾಡಿದ್ರು ಹಾಗಾದ್ರೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂತ ಅಂದ್ರೆ, MCC ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಅಂದ್ರೆ ನಾಳೆ ಒಂದು ದಿವಸ ಸೊ ವಿದ್ಯಾರ್ಥಿಗಳಿಗೆ KE ಬಂದು ತಮ್ಮ KE ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರು. ಓಕೆ, ಮೊದಲು KE ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ರು, MCC ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ರು. KE ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬಿಟ್ಟಿತ್ತು ಯಾವ ಸೀಟ್ ಸಿಕ್ಕಿದೆ ಅಂತ ಹೇಳಿ. ಅದಾದ್ಮೇಲೆ ಏನ್ ಮಾಡಿದ್ರು KE ಅವರು, ನೆಕ್ಸ್ಟ್ 1 ಡೇ ಟೈಮ್ ಕೊಟ್ಟು MCC ರಿಸಲ್ಟ್ ಆದ್ಮೇಲೆ KE ಬಂದು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಹಳಷ್ಟು ವಿದ್ಯಾರ್ಥಿಗಳು ಹೋಗಿ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಹಂಗ ಮಾಡ್ಕೊಂಡಾಗ ಆ ಎಲ್ಲಾ ಸೀಟ್ಗಳು KE ಅವರು ಮತ್ತೊಂದ್ಸಾರಿ ತಮ್ಮ ಸಿಸ್ಟಮ್ ಅನ್ನ ರನ್ ಮಾಡಿ KE ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಆ ಕಾರಣಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಲಾಸ್ಟ್ ಇಯರ್ ಆಗಿತ್ತು, ಮತ್ತೆ ಈ ವರ್ಷನು ಹಾಗೆ ಮಾಡಲಿ ಅಂತ ನನ್ನ ಕೈ ಮುಗಿದು ರಿಕ್ವೆಸ್ಟ್ KE ಅವರಿಗೆ. ರೈಟ್, ಸೊ ಹಾಗಾದ್ರೆ ಏನ್ ಮಾಡ್ಬೇಕು KE ಅವರು ಅಂತಂದ್ರೆ, KE ಶುಡ್ ಗಿವ್ ಅಟ್ ಲೀಸ್ಟ್ 1 ಡೇ ಟೈಮ್ ಟು ಕ್ಯಾನ್ಸಲ್ ದೇರ್ ಸೀಟ್ ಇನ್ KE ಫಾರ್ ದೋಸ್ ಹೂ ಹ್ಯಾವ್ ಅಲಾಟೆಡ್ ಸೀಟ್ ಇನ್ MCC ಸೆಕೆಂಡ್ ರೌಂಡ್. MCC ಅವ್ರು ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದ್ರೆ KE ಅವ್ರು ಏನ್ ಮಾಡ್ಬೇಕಂದ್ರೆ ನಾಳೆ ಒಂದು ದಿನ ಟೈಮ್ ಕೊಟ್ಟು ಬಂದು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು KE ಯಲ್ಲಿ, ಅಥವಾ KE ಯಲ್ಲಿ ತಮಗೆ ಸೀಟ್ ಬೇಡ ಅಂತ ಇಂಟಿಮೇಟ್ ಮಾಡಿ ಅಂತ ಹೇಳ್ಬೇಕು. ಸೊ ಅದನ್ನ ಮಾಡಿದ ಮೇಲೆ ಏನಾಗ್ತದ ಅಂತಂದ್ರೆ MCC ಸೆಕೆಂಡ್ ರೌಂಡಿಗೆ ಅವ್ರು ಕಂಟಿನ್ಯೂ ಆಗ್ತಾರೆ, ಅವರ ಸೀಟು ನಮಗೆ KE ಯಲ್ಲಿ ವೇಕೆಂಟ್ ಆಗಿ ಉಳಿತದ. ಅದಾದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ KE ಶುಡ್ ರನ್ ದ ಸಾಫ್ಟ್ವೇರ್ ಒನ್ಸ್ ಅಗೇನ್ ಟು ಅನೌನ್ಸ್ KE ಸೆಕೆಂಡ್ ರೌಂಡ್ ಆಫ್ ರಿಸಲ್ಟ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತದ ಅಂತ ಅನ್ಕೋತೀನಿ. ಸೊ ಲಾಸ್ಟ್ ಇಯರ್ ಹೀಗೆ ಮಾಡಿದ್ರು, ಬಟ್ ಈ ವರ್ಷನ ಹೀಗೆ ಮಾಡ್ಲಿ ಅಂತ ಹೇಳಿ KE ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಕಾರಣಕ್ಕೆ ಹೇಳಿದ್ದು. ಸೊ ಡೈರೆಕ್ಟರ್ ಹೇಳಿರುವಂತಹ ಒಂದು ಲೈನ್ ಯಾಕೋ ನನಗೆ ಸಮಾಧಾನ ಆಗಿಲ್ಲ, ಸೊ ಅದಕ್ಕೆ ನನ್ನ ವಿರೋಧ ಇದೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ನಾವು ಫಸ್ಟ್ ಅನೌನ್ಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಪ್ರಾಬ್ಲಮ್ ಆಗ್ತದ ನಮ್ಮ ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ಹೇಳ್ತಾ ಇರೋದು KE ಇವರು ಅಟ್ ಲೀಸ್ಟ್ 2 ಡೇಸ್ ಆಫ್ಟರ್ MCC ಫೈನಲ್ ರಿಸಲ್ಟ್ ಆಫ್ ಸೆಕೆಂಡ್ ರೌಂಡ್ ಅನೌನ್ಸ್ ಮಾಡಬೇಕು. ಯಾಕಂದ್ರೆ KE ಯಲ್ಲಿ ರೂಲ್ ಏನಿದೆ ಅಂದ್ರೆ, ಸೊ KE ಯಲ್ಲಿ ಮಾಪಪ್ ರೌಂಡಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡೋದಿಲ್ಲ. ಆ ಕಾರಣಕ್ಕೆ ಸೆಕೆಂಡ್ ರೌಂಡೇ ಫೈನಲ್ ಆಗಿರೋದಕ್ಕೆ ಸೆಕೆಂಡ್ ರೌಂಡ್ KE ರಿಸಲ್ಟ್ ಶುಡ್ ಬಿ ಆಫ್ಟರ್ MCC ಸೆಕೆಂಡ್ ರೌಂಡ್ ರಿಸಲ್ಟ್. ಅದು ಅಲ್ಲದೆ ನಾನು ಹೇಳಿರೋ ಹಾಗೆ ಮತ್ತೆ ಲಾಸ್ಟ್ ಇಯರ್ ಅವ್ರು ಮಾಡಿರೋ ಹಾಗೆ ಅಟ್ ಲೀಸ್ಟ್ 1 ಡೇ ಟೈಮ್ ಕೊಟ್ಟುಬಿಟ್ಟು MCC ಯಲ್ಲಿ ಸೀಟ್ ಸಿಕ್ಕೋರು ಬಂದು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿ, ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಮತ್ತೆ ತಮ್ಮ ಸಿಸ್ಟಮ್ ಅನ್ನ ಇವರು ರನ್ ಮಾಡಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿ KE ಅವರಲ್ಲಿ ಕೇಳ್ಕೊತೀನಿ. ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ 21 ಆಗಸ್ಟ್ಗೆ MCC ಅವರು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಏನ್ ಮಾಡ್ಬೋದು ಅಂದ್ರೆ KE ಅವರು 22nd MCC ಅವರು 21st ಆಗಸ್ಟ್ಗೆ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ KE ಅವರು ಕೂಡ ನಾನು ಹೇಳೋ ಹಾಗೆ 21st ಬೇಕಾದ್ರೆ ಪ್ರೊವಿಷನಲ್ ರಿಸಲ್ಟ್ ಕೊಡ್ಲಿ. ಓಕೆ, ಪ್ರೊವಿಷನಲ್ ರಿಸಲ್ಟ್ ಕೊಡ್ಲಿ ತಮ್ಮದು. ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಆಲ್ಮೋಸ್ಟ್ ಸೇಮೇ ಇರ್ತದೆ, ಫೈನಲ್ ರಿಸಲ್ಟ್ ಇದ್ದಾಗೇನೆ ಇರ್ತದೆ, ಏನು ಡಿಫ್ರೆನ್ಸ್ ಇರೋದಿಲ್ಲ. ಇದು ಕೊಟ್ಟ ಮೇಲೆ 21st MCC ಫೈನಲ್ ರಿಸಲ್ಟ್ ಆಗ್ತದೆ. ಅದಾದ್ಮೇಲೆ ಏನ್ ಮಾಡಬೇಕು MCC ಅವರು ಅಂತ ಅಂದ್ರೆ KE ಅವರು ಅಂತ ಅಂದ್ರೆ 22nd ಏನಿದೆ 1 ಡೇ ಪೂರ್ತಿ ಕೊಡ್ಲಿ. ಸೊ ಟೈಮ್ ಟು ಕ್ಯಾನ್ಸಲ್ ಸೀಟ್ ಇನ್ KE ಇಫ್ MCC ಸೀಟ್ ಅಲಾಟೆಡ್ ಟು ದ ಸ್ಟೂಡೆಂಟ್. ಅಷ್ಟು ಕೊಟ್ಟ ಮೇಲೆ ಅಗೇನ್ ದೇ ಹ್ಯಾವ್ ಟು ರನ್ ದ ಸಿಸ್ಟಮ್, ಅನೌನ್ಸ್ ದ ರಿಸಲ್ಟ್ ಆನ್ 24th ಆಗಸ್ಟ್. ಅಂದ್ರೆ ಒಂದು ಡೇಟ್ ಹೇಳ್ತಾ ಇದ್ದೀನಿ ಅಷ್ಟೇ, ಟೈಮ್ ಲೈನ್ ಹಿಂಗೆ ಮಾಡ್ಬೇಕಂತಲ್ಲ ಅಥವಾ ಮಾಡೇ ಬಿಡ್ತಾರೋ ಅಂತಲ್ಲ.
so that many students will get benefit because some top students will get seat in MCC second round. MCC ಸೆಕೆಂಡ್ ರೌಂಡ್ ಅಲ್ಲಿ ಟಾಪ್ ಸ್ಟೂಡೆಂಟ್ಸ್ ಗಳಿಗೆ ಸೀಟ್ ಸಿಕ್ಕಾಗ ಅವರು ಅಲ್ಲಿ ಹೋಗ್ಲಿ. ಸೊ ಕೆಇ ಅವ್ರ ರಿಸಲ್ಟ್ ಒಂದು ದಿವಸ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟು ನೆಕ್ಸ್ಟ್ ಡೇ ರಿಸಲ್ಟ್ ಅನೌನ್ಸ್ ಮಾಡಲಿ. ಇದೇ ರೀತಿ ಲಾಸ್ಟ್ ಇಯರ್ ಮಾಡಿದ್ದಾರೆ, ನಿಮಗೆ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಕೂಡ ಇದೆ ಕೆಇಎದಲ್ಲಿ ನೋಡಿ. ಸೊ ಈ ರೀತಿ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗ್ತದೆ. ಯಾಕೆ ಅಂದ್ರೆ ಕೆಇಎ ಮಾಪಪ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆದವರಿಗೆ ಪರ್ಮಿಷನ್ ಕೊಡೋದಿಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಬಟ್ MCC ಪ್ರಾಬ್ಲಮ್ ಇಲ್ಲ, ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಫೈನಲಿ ನಾ ಹೇಳ್ತಾ ಇರೋದಿಷ್ಟೇ, ಬಿ ಪಾಸಿಟಿವ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್ ಬಿಕಾಸ್ ಇನ್ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಗಬಹುದು, ಸಿಗದೇ ಇರಬಹುದು, ಅಥವಾ ಕೆಳಗಿರೋ ಕಾಲೇಜ್ ಸಿಗಬಹುದು. ಮಾಕಲ್ ಏನಿದೆ ಅದೇ ರೀತಿ ಕೆಇಎಲ್ಲೂ ಫಸ್ಟ್ ರೌಂಡ್ ಅಲ್ಲೂ ಕಂಟಿನ್ಯೂ ಆಗಬಹುದು. ಆದರೆ ನಾನು ಹೇಳೋದಿಷ್ಟೇ, ಸೆಕೆಂಡ್ ರೌಂಡ್ ಅಲ್ಲಿ ಸ್ವಲ್ಪ ಹೋಪ್ ಇರ್ಲಿ, ಪಾಸಿಟಿವ್ ಆಗಿರಿ, ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಸಮ್ PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸೀಟ್ಸ್ ಏನಿದೆ ಅದು ವೇಕೆಂಟ್ ಉಳಿತದ. ಸೊ ನಮ್ಮಲ್ಲಿ ಅರೌಂಡ್ 260 ಸೀಟ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ PH ಸೀಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್. ಇದರಲ್ಲಿ ಕ್ವಾಲಿಫೈ ಆದವರು ಒಂದು 130 ಸ್ಟೂಡೆಂಟ್ಸ್ ಇರ್ತಾರಂತ ಇಟ್ಕೊಳ್ಳಿ, ಅಥವಾ 140 ಇರ್ತಾರಂತ ಇಟ್ಕೊಳ್ಳಿ. ಒಂದು 120-130 ಸೀಟ್ಗಳು ಏನಾಗ್ತದ ನಮಗೆ ಸೊ ಸೆಕೆಂಡ್ ರೌಂಡಿಗೆ ಅಲಾಟ್ ಆಗ್ಬಿಡ್ತದೆ. ಸೊ ಸೆಕೆಂಡ್ ರೌಂಡಿಗೆ ಅಲಾಟ್ ಆಗೋದಕ್ಕೆ ಇಲ್ಲಿ ಸ್ವಲ್ಪ ಕಟ್ ಆಫ್ ಡೆಫಿನೆಟ್ಲಿ ಜಾಸ್ತಿಗೆ ಹೋಗ್ತದೆ. ಸೊ ಮೇ ಬಿ ಸಮ್ ನ್ಯೂ ಸೀಟ್ಸ್ ವಿಲ್ ಬಿ ಆಡೆಡ್, ನೋಡೋಣಂತೆ. ಜಸ್ಟ್ ಹೋಪ್ ಅಷ್ಟೇ, ಇದೊಂದು ಆಸೆ ನನಗೆ. ಸೊ ಸ್ವಲ್ಪ ಹೊಸ ಸೀಟ್ಗಳು ಆಡ್ ಆಗಲಿ ಕೆಇಎ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ, ಸೊ ದಟ್ ನಮ್ಮ ವಿದ್ಯಾರ್ಥಿಗಳಿಗೆ ಅದರಿಂದ ಹೆಲ್ಪ್ ಆಗಲಿ. ದೆನ್ ಟಾಪರ್ಸ್ ಗೋ ಟು MCC AIQ. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕವರು ಕೂಡ ಕೆಇಎ ಅಲ್ಲಿ ಟಾಪರ್ಸ್ಗಳು MCC AIQ ಹೋಗೋದಕ್ಕೆ, ಇಲ್ಲಿ ಏಮ್ಸ್ ಜಿಪ್ಮರಕ್ಕೆ ಹೋಗೋದಕ್ಕೆ ಟಾಪರ್ಸ್ಗಳ ಸೀಟ್ ಏನಿದೆ ಅದು ಲೋವರ್ ಕೆಳಗಡೆ ಇರುವಂತಹವರಿಗೆ ಸೀಟ್ ಸಿಕ್ಕಿ ಅವರಿಗೆ ಉಪಯೋಗ ಆಗ್ತದೆ. ಆ ಕಾರಣಕ್ಕೆ ನಿಮ್ಮ ಹೋಪ್ಸ್ ಅನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಹೋಪ್ಸ್ ಇಟ್ಕೊಳ್ಳಿ. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೂ, ಏನಾದ್ರೂ ಬಾರ್ಡರ್ ಲೈನ್ ದಲ್ಲಿ ಇದ್ರೆ, ಒಂದು 5,000-6,000 ರ್ಯಾಂಕ್ ಅಲ್ಲಿ ಡಿಫ್ರೆನ್ಸ್ ಇದ್ರೆ, ಅಥವಾ ಒಳ್ಳೆ ಸೀಟ್ ಸಿಕ್ಕಿಲ್ಲ, ಒಳ್ಳೆ ಕಾಲೇಜ್ ಒಂದು 5,000-6,000 ರ್ಯಾಂಕ್ ಡಿಫ್ರೆನ್ಸ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ನಿಮಗೆ ಸೀಟ್ ಸಿಗುವಂತ ಚಾನ್ಸ್ ಇರ್ತದೆ. ಅದಕ್ಕೆ ಯಾರು ಕೂಡ ಹೋಪ್ಸ್ ಕಳ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಫೈನಲಿ ಕೆಇ ಅವರು ನಮ್ಮ ರಿಕ್ವೆಸ್ಟ್ ನೆಲ್ಲ ಮನ್ನಣೆ ಕೊಟ್ಟು ಅದೇ ರೀತಿ ಮಾಡಲಿ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ರೌಂಡ್ ಶೆಡ್ಯೂಲ್ ಆಫ್ ಕೆಇಎ ಏನಿದೆ ಅಡ್ಮಿಷನ್ ಸಂಬಂಧಪಟ್ಟ ಹಾಗೆ ಅದು MCC ಫಸ್ಟ್ ರೌಂಡ್ ಶೆಡ್ಯೂಲ್ ಆದ್ಮೇಲೆ ಹೋಗ್ಲಿ, ಒಂದು ಅಟ್ಲೀಸ್ಟ್ ಒಂದು 2 ದಿನ ಜಾಸ್ತಿ ಕೊಡ್ಲಿ. ಅದಾದ್ಮೇಲೆ ಸೆಕೆಂಡ್ ರೌಂಡ್ ಬಂದಾಗ MCC ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒಂದು ದಿವಸ ಆ ಸ್ಟೂಡೆಂಟ್ಸ್ಗೆ ಕೆಇಎ ಅಲ್ಲಿ ಸೀಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಕೆಇ ಅವರು ನೆಕ್ಸ್ಟ್ ಡೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋ ಹಾಗಾಗ್ಲಿ, ಮತ್ತೆ ಎಲ್ಲರಿಗೂ ಒಳ್ಳೆಯ ಸೀಟ್ ಸಿಗೋ ಹಾಗಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.